ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಅವರು ಈಗ ಜೈಲು ಪಾಲಾಗಿದ್ದಾರೆ. ಸಂಬಂಧಪಟ್ಟಂತೆ ಯಾವೊಂದು ವಿಚಾರ ಬಂದರೂ ಫ್ಯಾನ್ಸ್ಗಳು ಸಂತಸವನ್ನ ವ್ಯಕ್ತಪಡಿಸ್ತಾರೆ. ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಈಗ ದರ್ಶನ್ ಪರಿಸ್ಥಿತಿಯ ಬಗ್ಗೆ ಅವರ ಪತ್ನಿ ಮಾತನಾಡಿದ್ದಾರೆ. ವಿಜಯಲಕ್ಷ್ಮಿ ಇಡೀ ಬಳಗಕ್ಕೆ ಕೊಂಚ ರಿಲೀಫ್ ಕೊಟ್ಟಿದ್ದಾರೆ. ದರ್ಶನ್ ಪತ್ನಿ ದರ್ಶನ್ ಫ್ಯಾನ್ಸ್ಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಹಯಗ್ರೀವ ಟ್ರೇಲರ್ ಲಾಂಚ್ನಲ್ಲಿ ವಿಜಯಲಕ್ಷ್ಮಿ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ ಬಂಟ ಧನ್ವೀರ್ ಅಭಿನಯದ ಹಯಗ್ರೀವ ಸಿನಿಮಾ ನಿಮ್ಮ ಡಿ ಬಾಸ್ ಈಗ ಪರವಾಗಿಲ್ಲ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಮಾನಸಿಕವಾಗಿ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ನೀವು, ಅವರೊಟ್ಟಿಗೆ ನೀವಿದ್ದೀರಿ ಅಂತ ಫ್ಯಾನ್ಸ್ಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ಒಂದು ಕಡೆ ಧೈರ್ಯ ಕೂಡ ಕೊಟ್ಟಿದ್ದಾರೆ. ಈ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅನ್ನೋದಾಗಿ ಮಂಡ್ಯದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 16ರಂದು ದರ್ಶನ್ ಹುಟ್ಟುಹಬ್ಬಕ್ಕೆ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರು. ದರ್ಶನ್ ಅವರು ಈಗಾಗಲೇ ಹತ್ರ ಬಹಳಷ್ಟು ತಿಂಗಳುಗಳಿಂದ ಪರಪ್ಪನ ಅಗ್ರಹಾರ ಜೈಲಿನ ಪಾಲಾಗಿದ್ದಾರೆ. ಸಂಬಂಧಪಟ್ಟಂತೆ ಕಳೆದ ಬಾರಿ 45ನೇ ಹುಟ್ಟುಹಬ್ಬವನ್ನು ಕೂಡ ಜೈಲಿನಲ್ಲಿ ಆಚರಿಸಿಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಗಿತ್ತು. ಜೊತೆಗೆ ಅವರ ಜೊತೆ ಸಾಥ್ ನೀಡ್ತಾ ಇದ್ದಂತಹ ನಟ ಧನ್ವೀರ್ ಅವರ ಅಭಿನಯದ ಹಯಗ್ರೀವ ಸಿನಿಮಾಗೂ ಕೂಡ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಇತ್ತು ಸಕ್ಕರೆನಾಡು ಮಂಡ್ಯದಲ್ಲಿ. ಅಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಭಾಗಿಯಾಗಿದ್ರು. ಸಂಬಂಧಪಟ್ಟಂತೆ ಅಭಿಮಾನಿಗಳನ್ನು ಉದ್ದೇಶಿಸಿ ಒಂದು ರೀತಿಯಲ್ಲಿ ದರ್ಶನ್ ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಮಾನಸಿಕವಾಗಿಯೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಈಗ ಎಲ್ಲವೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳು ಕೂಡ ಆ ಮಾತನ್ನ ಕೇಳಿ ಎಷ್ಟು ಸಮಾಧಾನರಾಗಿದ್ದಾರೆ. ಯಾಕಂತ ಹೇಳಿದ್ರೆ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತೆ ಯಾವೊಂದು ಸ್ಟೇಟ್ಮೆಂಟ್ ಬಂದರೂ ಕೂಡ ಸ್ವಲ್ಪ ನಿರಾಳರಾಗ್ತಾರೆ. ಈ ಹಿಂದೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು, ಅಂದ್ರೆ ಮತ್ತೆ ವಾಪಸ್ ಬರ್ತಾರೆ ಅನ್ನೋದಾಗಿ ಕೂಡ. ಸೊ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಇನ್ನು ಸ್ವಲ್ಪ ದಿನ ವಾಪಸ್ ಬಂದ್ಬಿಡ್ತಾರೆ ಬೇಲ್ ಪಡ್ಕೊಂಡು ಅನ್ನೋದಾಗಿ ಹೇಳಿಕೆ ಕೊಟ್ಟಾಗ್ಲೂ ಕೂಡ ಬಹಳಷ್ಟು ಖುಷಿ ಪಟ್ಟಿದ್ರು. ಈಗ ಸ್ವತಃ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹೇಳಿರೋದಕ್ಕೆ ಮತ್ತಷ್ಟು ನಿರಾಳರಾಗಿದ್ದಾರೆ ಡಿ ಫ್ಯಾನ್ಸ್. ನಂಗಾಗ್ಲಿ ದರ್ಶನ್ ಅವ್ರಿಗಾಗ್ಲಿ ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ. ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಪರ್ಸನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಮಗೆ ಎಷ್ಟು ಪ್ರೀತಿ ಹಾಗೂ ಸಪೋರ್ಟ್ ತೋರಿಸ್ತಿರೋ ಅವರಿಗೂ ಹಾಗೆ ಪ್ರೀತಿ ಮತ್ತು ಸಪೋರ್ಟ್ ತೋರಿಸಿ. ಇದೇ 27th ಅವ್ರ ಮೂವಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರೂ ಥಿಯೇಟರಲ್ಲೇ ಹೋಗಿ ಫಿಲಮ್ ನೋಡಿ, ಪೈರಸಿನ ಸಪೋರ್ಟ್ ಮಾಡಬೇಡಿ. ಆ್ಯಂಡ್ ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಂಗಾಗಲಿ ದರ್ಶನ್ ಅವ್ರಿಗಾಗಲಿ ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ. ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಪರ್ಸನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಮಗೆ ಎಷ್ಟು ಪ್ರೀತಿ ಹಾಗೂ ಸಪೋರ್ಟ್ ತೋರಿಸ್ತಿರೋ ಅವರಿಗೂ ಹಾಗೆ ಪ್ರೀತಿ ಮತ್ತು ಸಪೋರ್ಟ್ ತೋರಿಸಿ. ಇದೇ 27th ಅವ್ರ ಮೂವಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರೂ ಥಿಯೇಟರಲ್ಲೇ ಹೋಗಿ ಫಿಲಮ್ ನೋಡಿ, ಪೈರಸಿನ ಸಪೋರ್ಟ್ ಮಾಡಬೇಡಿ. ಆ್ಯಂಡ್